ಸನ್ಮಾನ್ಯ ಆಮೇಲೆ ಅಲ್ಲೊಬ್ರು ಸಭಾಧ್ಯಕ್ಷರೇ, ಕೇಳಿಸ್ತಾ ಇದೆಯಾ? ತಾವು ತಂದಿರ್ತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಇತ್ತೀಚೆಗೆ ಸಿದ್ದಗಂಗಾ ಮಠದ ಪೀಠಾಧಿಪತಿಗಳಾಗಿದ್ದಂಥ ಪೂಜ್ಯ ಡಾ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ. 111 ವರ್ಷಗಳ ದೀರ್ಘಕಾಲ ಬದುಕಿ ಸುಮಾರು 89 ವರ್ಷಗಳ ಕಾಲ ಧಾರ್ಮಿಕ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಈ ನಾಡಿನ ಸೇವೆಯನ್ನ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ಸೇವೆಯನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸಬೇಕಾಗುತ್ತದೆ. ಬುದ್ಧನ ಕಾರುಣ್ಯ, ಬಸವಣ್ಣನವರ ಸಮಾನತೆ, ಜಾತಿ ರಹಿತ ವರ್ಗ ರಹಿತವಾದಂಥ ಸಮಾಜದ ಕನಸು, ಇವುಗಳನ್ನ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರಲ್ಲಿ ನಾವು ಕಾಣಬಹುದಿತ್ತು. ಸುಮಾರು 10,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ, ದಾಸೋಹ ಮತ್ತು ಆಶ್ರಯ ಇಷ್ಟನ್ನ ಒದಗಿಸ್ತಕ್ಕಂಥದ್ದು ಸಾಮಾನ್ಯರ ಕೆಲಸ ಅಲ್ಲ. ಅದು ಸಾಮಾನ್ಯರಿಂದ ಸಾಧ್ಯನೂ ಕೂಡ ಆಗಲ್ಲ. ಇವರು ನಿರಂತರವಾಗಿ 16 ವರ್ಷಗಳ ಕಾಲ ಈ ತ್ರಿವಿಧ ದಾಸೋಹವನ್ನ ಮಾಡ್ಕೊಂಡು ಬಂದಿದ್ದರು. ಬಹುಶಃ ಅವರೆಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಭಕ್ತಾದಿಗಳನ್ನು ಹೊಂದಿದ್ರು ಅಂತಂದ್ರೆ ಅವತ್ತು ಅವರ ದರ್ಶನವನ್ನ ಮಾಡಲಿಕ್ಕೆ ಹೋಗಿದ್ದಂತ ಎಲ್ರಿಗೂ ಕೂಡ ಅದು ಗೊತ್ತಾಗ್ತದೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ಧಾರ್ಮಿಕ ಗುರು ಲಿಂಗೈಕ್ಯರಾದಾಗ ಇಷ್ಟೊಂದು ದೊಡ್ಡ ಜನಸಮೂಹ ಅವರ ದರ್ಶನವನ್ನು ಪಡೆಯಲಿಕ್ಕೆ ಸೇರಿದ್ದದ್ದು ಬಹುಶಃ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ದೊಡ್ಡ ಜನಸ್ತೋಮ ಅವರು ಲಿಂಗಾಯತರಾದಾಗ ಅವರ ದರ್ಶನವನ್ನು ಪಡೆಯಲಿಕ್ಕೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ರು ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅವರು ಯಾವತ್ತೂ ಕೂಡ ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತೇಳಿ ನೋಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ ಅವರ ಕ್ಷೇತ್ರದಲ್ಲಿ, ಅವರ ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಣ ಕೊಡ್ತಾ ಇದ್ರು. ಹಾಸ್ಟೆಲ್ನಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಅನ್ನದಾಸೋಹ ಮಾಡ್ತಾ ಇದ್ರು. ಬಹುಶಃ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಅಲ್ಲಿ ಹೆಚ್ಚು ಕಲಿತಾ ಇದ್ರು. ಅದರಲ್ಲಿ ಉತ್ತರ ಕರ್ನಾಟಕದವರು ಬಹಳ ಜನ ಬರ್ತಿದ್ರು. ಬೀದರಿಂದ ಹಿಡಿದು ತುಮಕೂರುವರೆಗೂ ಬಹಳ ಜನ ಉತ್ತರ ಕರ್ನಾಟಕದ ಜನರು
ಶಿಕ್ಷಣ ಪಡೀಲಿಕ್ಕೆ ಬರ್ತಾ ಇದ್ರು. ಸಾಮಾನ್ಯವಾಗಿ ಹೆಚ್ಚಾಗಿ ಬಡ ಕುಟುಂಬದಿಂದ ಬಂದಂಥವ್ರು. ಅವರಿಗೆ ಊಟ, ವಸತಿ, ಅನ್ನ, ಬಟ್ಟೆ ಇವೆಲ್ಲ ಕೊಟ್ಟು ಇವತ್ತು ಸಾವಿರಾರು ಜನ ದೇಶ ವಿದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬದುಕನ್ನು ಕಟ್ಟಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪೂಜ್ಯ ಸ್ವಾಮೀಜಿಯವರು ಕಾರಣಕರ್ತರಾಗಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾನು ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಯಾವತ್ತೂ ಕೂಡ ರಾಜಕೀಯ ಮಾಡಿದವರಲ್ಲ. ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳು ಹೋದಾಗ ಎಲ್ಲರೂ ಕೂಡ ಸಮವಾಗಿ ಕಾಣ್ತಕ್ಕಂಥ ಮನೋಭಾವ ಅವರಲ್ಲಿತ್ತು. ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ರು, ಎಲ್ಲ ಪಕ್ಷದವ್ರಿಗೂ ಆಶೀರ್ವಾದ ಮಾಡ್ತಾ ಇದ್ರು. ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೇನೆ ಸ್ವಾಮೀಜಿಯವರನ್ನ, ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಶಾಸಕನಾಗಿ, ವಿರೋಧ ಪಕ್ಷದಲ್ಲಿದ್ದಾಗ ಅನೇಕ ಸಾರಿ ಭೇಟಿಯಾಗಿದೆ. ಯಾವತ್ತೂ ಕೂಡ ಅವರು ರಾಜಕೀಯ ಮಾತಾಡ್ತಿರ್ಲಿಲ್ಲ, ಯಾವ ರಾಜಕೀಯ ಪಕ್ಷದ ಬಗ್ಗೆನೂ ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರು ಕೇಳ್ತಾ ಇದ್ದದ್ದು ರಾಜ್ಯದಲ್ಲಿ ಮಳೆ ಬೆಳೆ ಆಯ್ತಾ, ಜನರು ಕಷ್ಟ ಸುಖ ಹೇಗಿದೆ, ರೈತರ ಕಷ್ಟ ಸುಖ ಹೇಗಿದೆ, ಈ ತರ ವಿಚಾರ ಕೇಳ್ತಾ ಇದ್ರು ಹೊರತು ನಿಮ್ಮ ರಾಜಕೀಯ ಹೇಗ್ ನಡೀತಾ ಇದೆ, ಅವ್ರ ರಾಜಕೀಯ ಹೇಗ್ ನಡೀತಾ ಇದೆ, ಅವ್ರ ಪಕ್ಷದ ಹೇಗ್ ನಡೀತಾ ಇದೆ ಅಂತ ಯಾವತ್ತೂ ಕೂಡ ಒಂದು ದಿನಾನೂ ಚರ್ಚೆ ಮಾಡ್ತಿರಲಿಲ್ಲ. ಹಾಗಾಗಿನೇ ಎಲ್ಲಾ ಪಕ್ಷದವರು ಕೂಡ ಅವ್ರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಿದ್ರು. ದೇಶದ ಎಲ್ಲ ನಾಯಕರುಗಳು ಕೂಡ ಬಂದಿದ್ರು ಆ ಮಠಕ್ಕೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಆ ಮಠಕ್ಕೆ ಭೇಟಿ ಕೊಡ್ತಕ್ಕಂಥದನ್ನ ಮಾಡ್ತಾ ಇದ್ರು. ಕಾರಣ ಯಾಕಪ್ಪ ಅಂತಂದ್ರೆ ಅದು ಒಂದು ಜಾತ್ಯತೀತ ಮಠವಾಗಿ, ಪಕ್ಷಾತೀತ ಮಠವಾಗಿ ಕೆಲಸ ಮಾಡ್ತಿರೋದ್ರಿಂದ ಬರೀ ಅವರ ಕಾಯಕದಲ್ಲಿ ಮಾತ್ರ ಆಸಕ್ತಿಯನ್ನ ಇಟ್ಟುಕೊಂಡು ಅವರ ಜೀವನದುದ್ದಕ್ಕೂ ಕೂಡ ಅದೇ ದಾರಿನಲ್ಲಿ ಸಾಗಿದ್ದಾರೆ. ಅವರ ಆದರ್ಶಗಳು ಬಹುಶಃ ಇಡೀ ಜನಸಮೂಹಕ್ಕೆ, ಸಮಾಜಕ್ಕೆ ಅದು ಮಾರ್ಗದರ್ಶನ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಂಥದೇ ಕಷ್ಟ ಪರಿಸ್ಥಿತಿ ಬರಲಿ, ನಾನು ಕೇಳಿದೆ ಒಂದ್ಸಾರಿ ಬರಗಾಲ ಬಂದಿದೆ ಭೀಕರ 70ರ ದಶಕದಲ್ಲಿ, ಭೀಕರ ಬರಗಾಲ. ಅಂತ ಬರಗಾಲ ಬಂದಾಗ ಜನರೆಲ್ಲ ಹೋಗ್ತಾರೆ ಅವರ ಬಳಿಗೆ, ಪಕ್ಕದ ಹಳ್ಳಿಗಳವರೆಲ್ಲ ಜನ. ಈಗ ಬರಗಾಲ ಬಂದ್ಬಿಟ್ಟದೆ, ಏನು ಬೆಳೆ ಮಳೆ ಬೆಳೆ ಏನು ಇಲ್ಲ, ನಾವು ಊರಿನಲ್ಲಿ ಇರಕ್ಕಾಗಲ್ಲ, ಗುಳೆ ಹೋಗ್ಬೇಕಾಗುತ್ತೆ, ಊಟ ಇಲ್ಲ, ಕೆಲಸ ಇಲ್ಲ ಅಂತ ಹೋಗಿ ಬಹಳ ಜನ ಅವರಲ್ಲಿ ಮನವಿ ಮಾಡಿದಾಗ ಸ್ವಾಮೀಜಿಯವರ ಹತ್ರ ಸ್ವಾಮೀಜಿಯವರು ಅವ್ರಿಗೆಲ್ಲರಿಗೂ ಕೂಡ ಊಟ ಹಾಕಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಹಳ ದಿನಗಳ ಕಾಲ ಮಾಡ್ತಾರೆ. ಅವರೇ ಸ್ವತಃ ಭಿಕ್ಷೆ ಮಾಡಕ್ ಹೋಗ್ತಾ ಇದ್ರು, ಜೋಳಿಗೆ ಹಾಕೊಂಡು ಭಿಕ್ಷೆ ಎತ್ತಿ ಜನರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೇನೆ ವಿದ್ಯಾರ್ಥಿಗಳನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಕಾಲದಲ್ಲಿ 2,000 ಜನ ವಿದ್ಯಾರ್ಥಿಗಳಿದ್ರು ಅಂತ ಕೇಳಿದ್ದೇನೆ. ಅಷ್ಟು ಅಂತ ಬರಗಾಲ ಇದ್ರೂ ಕೂಡ ಅವ್ರ ಮಕ್ಕಳನ್ನೆಲ್ಲ ಅವರಿಗೆ ಉಳಿಸ್ತಕ್ಕಂಥ ಕೆಲಸ, ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅದಕ್ಕೆ ಅವರಿಗೆ ಬಹಳ ಜನರು ಅವರೇ ತಗೊಂಡೋಗಿ ದವಸ ಧಾನ್ಯಗಳೆಲ್ಲ ಕೊಡ್ತಾ ಇದ್ರು. ಸೌದೆ, ದವಸ ಧಾನ್ಯಗಳು ಎಲ್ಲ ಜನರು ಕೂಡ ಕೊಡ್ತಾ ಇದ್ರು. ಸೊ ಅವರ ಶಕ್ತಿ ಇತ್ತಲ್ಲ, ಒಂದು ಅಗೋಚರವಾದಂತಹ ಶಕ್ತಿ ಅವರಲ್ಲಿತ್ತು. ಅದಕ್ಕೆ ಜನರು ಅವರಿಗೆ ನಡೆದಾಡ ದೇವರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಒಂದು ರೀತಿ ಪವಾಡ ಸದೃಶದಂತೆ ಅವರು ಬದುಕಿದ್ರು ಅಂತಕ್ಕಂಥದ್ದನ್ನು ಕೂಡ ನಾನು BGS ಹಾಸ್ಪಿಟಲ್ ಅವರಿಗೆ ಆರೋಗ್ಯ ಕೆಟ್ಟಾಗ ನಾನು ಹೋಗಿದ್ದೆ 2 ಸಾರಿ ನೋಡ್ಲಿಕ್ಕೆ. 2 ಸಾರಿನೂ ಕೂಡ ಡಾಕ್ಟರ್ ಜೊತೆ ಮಾತಾಡಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಹೋಗಿದ್ದೆ. ನಾನು ಈ ತರದವ್ರನ್ನ ನಾನು ನೋಡೇ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್.
ಅಷ್ಟೊಂದು ಪವಾಡ ಸದೃಶದಂತೆ ಪವಾಡ ರೀತಿಯಲ್ಲಿ ಅವರು ರಿಕವರ್ ಆಗ್ತಿದ್ದರು. ಇದು ಒಂದು ವಿಸ್ಮಯ ಅಂತಕ್ಕಂಥ ಮಾತನ್ನ ಡಾಕ್ಟರ್ಗಳು ಸ್ವತಃ ಹೇಳ್ತಿದ್ರು, ಈಗಲೂ ಕೂಡ ಹೇಳ್ತಾರೆ. ಆ ತರದ ವಿಸ್ಮಯ ನಾವು ನೋಡೇ ಇಲ್ಲ ನಮ್ಮ ವೃತ್ತಿನಲ್ಲಿ ಅಂತಕ್ಕಂಥ ಮಾತನ್ನ ಡಾಕ್ಟರ್ಗಳು ಹೇಳ್ತಾ ಇದ್ರು. ಸೊ ಅವರು ಕೊನೆಗೆ ಲಿಂಗೈಕ್ಯರಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಅವರ ಹೆಜ್ಜೆ ಗುರುತುಗಳಿದಾವಲ್ಲ, ಅವು ಜೀವಂತವಾಗಿರ್ತವೆ ಅಂತಕ್ಕಂಥದ್ದು ನನಗೆ ನಾವು ನೆನಪಬೇಕಾಗ್ತದೆ. ಬುದ್ಧ ಇಲ್ಲ, ಬಸವಣ್ಣ ಇಲ್ಲ ನಮ್ಮ ಜೊತೆಯಲ್ಲಿ. ಅವ್ರು ಯಾರು ಕೂಡ ಗಾಂಧೀಜಿ ಇಲ್ಲ, ಅಂಬೇಡ್ಕರ್ ಇಲ್ಲ, ಅವ್ರು ಯಾರು ಇಲ್ಲದೆ ಹೋದ್ರು ಕೂಡ ಅವರ ವಿಚಾರಧಾರೆಗಳು, ಅವ್ರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆ ಗುರುತುಗಳು ಅವು ಸಮಾಜಕ್ಕೆ ಆದರ್ಶಗಳಾಗಿರ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ನನ್ನ ನಮನವನ್ನ ಅವರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.